ಮೂಲ ಉದ್ದೇಶ. ಅದು ವಿಭಕ್ತನ ಇವತ್ತಿನ ಜೀವನಕ್ಕೆ ಅತಿ ಅನಿವಾರ್ಯವಾಗಿ ವಿಭಕ್ತ ನಡೀತಾ ಇದೆ. ಅದು ದುಃಖದ ಸಂಗತಿ ಅನ್ನೋದನ್ನು ಮಾತ್ರ ಇಲ್ಲಿ ಸ್ಮರಣೆ ಮಾಡ್ಕೊಳ್ತಾ ಇದೆ ಹೊರತಾಗಿ ಬೇಕು ಅನ್ನೋದು ಇವರ ಪಕ್ಷವೂ ಅಲ್ಲ. ಅತ್ಯಂತ ಶೋಚನೀಯ ಹಾಗೂ ಯೋಚನೀಯವೂ ಹೌದದು. ಕಾರಣ ನಡೀತಾ ಇದ್ದದ್ದನ್ನ ಯಾಕೆ ನಡೀತಾ ಇದೆ ಅನ್ನೋದನ್ನು ಸ್ವಲ್ಪ ವಿಚಾರ ಮಾಡಬೇಕಾಗಿದೆ. ಒಂದು ಕುಟುಂಬ ಅಲ್ಲ, ಯಾವುದೋ ಒಂದು ವಾಕ್ಯ ತಗೊಂಡ್ರೆ ನೀವು ಒಂದು ವಾಕ್ಯದಲ್ಲಿ ಒಂದು ಅಕ್ಷರ ಒಂದು ವಾಕ್ಯವನ್ನು ಬಿಟ್ಟು ಹೋದರೂ ಈ ವಾಕ್ಯವೇ ಅನರ್ಥವಾಗಿ ಹೋಗ್ತದೆ. ಅಂಥದ್ರಲ್ಲಿ ಒಂದು ಕುಟುಂಬದಲ್ಲಿ ಒಂದು ವ್ಯಕ್ತಿ ಬಿಟ್ಟು ಹೋದ್ರೆ ಅನರ್ಥವಾಗೋದಿಲ್ವಾ? ಅವರು AI ಅಂದ್ರಲ್ಲ, ಆಲ್ ಇನ್ಫಾರ್ಮೇಶನ್, ಎಲ್ಲ ವಿಷಯಗಳು ಗೊತ್ತಾಗೋದು ಯಾವಾಗ AI, ಎಲ್ಲ ಗೊತ್ತಾಗೋದು ಯಾವಾಗ ಎಲ್ಲರೂ ಜೊತೆಗಿದ್ರೆ. ಹೌದೋ ಆಚಾರ್ಯ, ನೀವೊಂದು ಮಾತು ಹೇಳಿದ್ರಿ, ಹಿಂದೆ ನಮ್ಮ ಮಗನಿಗೆ ಕಾನ್ಸಂಟ್ರೇಷನ್ ಕೊಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ಯಾಕಾದ್ರೆ 4-6 ಜನ ಮಕ್ಕಳಿರೋರು ಒಬ್ಬನೇ ಇರ್ತಾನೆ ಅಂತ. ಆದರೆ ಇದನ್ನು ಮೈಸೂರಲ್ಲಿ ಹೇಳೋ ಹಾಗಿಲ್ಲ. ಕಾರಣ ಏನು ಅಂದರೆ, ನವರತ್ನದ ಫ್ಯಾಮಿಲಿಯವರು 3-4 ಜನ ಸನ್ಯಾಸಿಗಳಾಗಿದ್ದಾರೆ. ಅವರೆಲ್ಲರೂ ಅಣ್ಣ ತಮ್ಮಂದಿರು, ಸತ್ಯಬೋಧರಲ್ಲಿ ಓದಿದಂತಹ ಮಹಾನುಭಾವರು, ದೊಡ್ಡ ದೊಡ್ಡ ಗ್ರಂಥಕರ್ತರುಗಳು ಆಗಿದ್ದಾರೆ. ಆ ಕಾಲದಲ್ಲಿ ಎಲ್ಲರೂ ಓದ್ತಾ ಇದ್ರು. ಇವತ್ತು ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ 3-4 ಜನ ಗಂಡು ಮಕ್ಕಳಿದ್ರೆ ಸ್ವಲ್ಪ ಒಳ್ಳೆಯದು, ಒಬ್ಬರನ್ನಾದರೂ ವಿದ್ಯಾಪೀಠಕ್ಕೆ ಹಾಕ್ತಾರೆ. ಆಮೇಲೆ ನೀವು ಹೇಳಿದ್ರಿ, ನಮ್ಮ ಮಗನ ಬಗ್ಗೆ ಕಾನ್ಸಂಟ್ರೇಷನ್ ಕೊಟ್ಟು ನಾನು ತುಂಬ ಓದಿಸಿ ಅವನನ್ನು ಒಳ್ಳೆ ಇಂಜಿನಿಯರು ಡಾಕ್ಟ್ರು ಎಲ್ಲ ಮಾಡಿದ್ರೆ ತುಂಬ ಓದಿದ ಕಡೆಗೆ ನಿಂಗೆ ಕೈಕೊಟ್ಟು ಹೊಟ್ಟೋದು ಅಷ್ಟೆ. ಹಾಗಾಗಿ ಓದು ಇದೆಲ್ಲ ಅನುಕೂಲ ಆಗತ್ತೆ ಅನ್ನೋ ದೃಷ್ಟಿಯಿಂದ ವಿಭಕ್ತ ಕುಟುಂಬ ಅಲ್ಲ, ಅವಿಭಕ್ತ ಕುಟುಂಬವೇ ಒಳ್ಳೆಯದು. ವಿಭಕ್ತ ಕುಟುಂಬ ಆದಾಗ ತುಂಬ ಸಮಸ್ಯೆಗಳಂತೂ ತುಂಬ ಇದೆ. ಈ ಮಧ್ಯದಲ್ಲಿ ಒಂದು ಹೇಳಿದ್ರು, ಅನಾರೋಗ್ಯ ಆದಾಗ ಮನೇಲಿ 5-6 ಜನ ಇದ್ದರೆ ಒಬ್ಬರಲ್ಲ ಒಬ್ರು ನೋಡ್ಕೊಂಬರು. ಇವತ್ತಿನ ಪ್ರಾಕ್ಟಿಕಲ್ ಪರಿಸ್ಥಿತಿ, ಮನೆಯಲ್ಲಿ ಯಾರಾದರೂ ಬೆಡ್ ರಿಡನ್ ಆಗಿದ್ದಾರೆ ಅಂದರೆ ನೋಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. 15,000 ರೂಪಾಯಿ ಕೊಟ್ಟು ಒಬ್ಬ ನರ್ಸನ್ನು ಇಡಬೇಕು. ಅದು ಬೆಳಗ್ಗೆಯಿಂದ ರಾತ್ರಿಯಿಂದ ಬೆಳಗ್ಗೆಗೆ ಮತ್ತೊಬ್ಬರನ್ನ ಇಟ್ಕೋಬೇಕು. ಯಾರೋ ಪಾಪ 15,000 30,000 ಆಯ್ತು ಇಟ್ಕೊಂಡ್ರು. ಆಮೇಲೆ ಅಂದ್ರೆ ಏನು ಸಮಸ್ಯೆ, ಅವ್ರನ್ನೇ ಬಿಡಿಸಿದ್ರಿ? 2 ಸಮಸ್ಯೆ ಆಯಿತು, ನರ್ಸನ್ನು ನೋಡ್ಕೋಬೇಕು, ಅಲ್ಲಿ ಮಲಗಿದವ್ರನ್ನೂ ನೋಡ್ಕೋಬೇಕು ಅಂತ. ಯಾಕಂದ್ರೆ ಅವ್ರು ಬಂದ ಕೂಡಲೇ ಬೀಗಿತ್ತಿ ಥರ ಅವ್ರು ಕಾಫಿ ಕೊಟ್ಟು, ಅವ್ರಿಗೆ ತಿಂಡಿ ಕೊಟ್ಟು, ಅವ್ರ ಯೋಗಕ್ಷೇಮವನ್ನು ಹಾಕ್ಕೊಟ್ಟು, ಮಲಗಿದವ್ರ ಪಕ್ಕ ಇವ್ರಿಗೊಂದು ಬೆಡ್ ಅಂತೆ, ಅಲ್ಲ ಒಂದಿಟ್ಟು ಬ್ರೆಡ್ ತಂದಿಟ್ರೆ ಅವರು ತಿಂದು ಇವ್ರು ತಿಂದರು ಅಂತ ಹೇಳಿ ಸಮಸ್ಯೆಗಳಿದೆ. ಮೀಡಿಯಂ ಕ್ಲಾಸ್ದು ಅವ್ರದೇ ಆದ ಸಮಸ್ಯೆ ಇದೆ. ಯಾಕೆ? ಜನ ಇಲ್ಲದೆ ಇರೋದ್ರಿಂದ. ಧರ್ಮಾಚರಣೆಯನ್ನು ಮಾಡಲಿಕ್ಕೆ ಕೂಡು ಕುಟುಂಬ ಅನ್ನೋದು ತುಂಬ ಮುಖ್ಯ. ಕಡೆಯಲ್ಲಿ ನನ್ನ ಮಾತು ಮುಗಿಸ್ತೇನೆ, ಮತ್ತೆ ನಾನು ಹಾಡೋದಿಲ್ಲ. ಕೂಡು ಕುಟುಂಬ ಇವತ್ತು ಸಾಧ್ಯ ಇಲ್ಲ, ವಸ್ತುಸ್ಥಿತಿಯನ್ನು ಒಪ್ಪಿಕೊಳ್ಳೋದಾದ್ರೆ. ಆದರೆ ನಾವೆಲ್ಲರೂ ಒಂದು ಅನ್ನುವ, ಬ್ರಾಹ್ಮಣರು ಮಾಧ್ವರೆಲ್ಲರೂ ಒಂದು ಅನ್ನುವ ಭಾವನೆಯಿಂದ ನಾವು ಇದ್ದರೆ ನಮ್ಮ ಸಮಾಜ ಖಂಡಿತ ಮೇಲೆ ಬರಲಿಕ್ಕೆ ಸಾಧ್ಯತೆ ಇದೆ. ಇದಕ್ಕೆ ನಮ್ಮ ಕನ್ನಡರಿಗೆ ಒಂದು ಸಮಾಜ ಇದೆ, ತುಂಬ ಕಡಿಮೆ ಜನ ಇರುವಂತಹ ಒಂದು ಸಮಾಜ. ಇವರು ಮಾರವಾಡಿ ಸಮಾಜ ತುಂಬ ಒಗ್ಗಟ್ಟಿದೆ. ಇವತ್ತಿಗೂ ಅವರು ಒಂದು ಸೈಟ್ ಇದ್ರೆ ಅಣ್ಣ ತಮ್ಮಂದಿರು ಮೇಲೆ 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 ಮಾಡಿಕೊಳ್ತಾರೆ ವಿನಃ ಸೇಲ್ ಮಾಡೋದಿಲ್ಲ. 4 ಜನ ಅಣ್ಣ ತಮ್ಮಂದಿರಿದ್ದಾರೆ ಅಂದರೆ 4 ಜನ ಒಂದೇ ಮನೆಯಲ್ಲಿ. ಅದರಲ್ಲಿ ತುಂಬ ಆಶ್ಚರ್ಯ ಅಂದರೆ, ಒಂದು ಯಾವುದೋ ಹೀಗೆ ಸೈಟೋ ಮನೆಯೋ ವ್ಯಾಪಾರ ಮಾಡಲಿಕ್ಕೆ ಹೋದಾಗ ಅವರ ಅಪ್ಪ ಇತ್ತು, ಮಕ್ಕಳದು ಮನೆ. ಆದರೆ ನಮ್ಮ ತಂದೆ ಹೇಗೆ ಹೇಳ್ತಾರೋ ಅದು ಸುಮ್ಮನೆ ಅಲ್ಲ, ಅದು ನಮ್ಮ ತಂದೆ ಕಮ್ಮಿ ಮಾಡು ಅಂದರೆ ನಾವು ಮಾಡ್ತೇವೆ. ತಂದೆಗೆ ಇಷ್ಟು ವ್ಯಾಲ್ಯೂ ಕೊಟ್ಟರು ತುಂಬ ಆಶ್ಚರ್ಯ ಆಯಿತು, ಆನಂದ ಆಯಿತು. ಇವತ್ತಿಗೂ ಹಿರಿಯರಿಗೆ ಗೌರವ ಕೊಡುವ ಪದ್ಧತಿ ಹಾಗೂ ಒಟ್ಟಿಗೆ ಇರಬೇಕು ಅಂತ, ಒಟ್ಟಿಗೆ ಇದ್ದದ್ದರಿಂದ ಅವರ ಸಲುವಾಗಿ ಸರ್ಕಾರ ಏನು ಬೇಕಾದ್ರೂ ಮಾಡಲಿಕ್ಕೆ ತಯಾರಿದೆ. ನಾವು ಬ್ರಾಹ್ಮಣರೆಲ್ಲ ಸ್ವಲ್ಪ ನಮ್ಮ ಮನೆಗಳಲ್ಲಿ ಆಗಲ್ಲ. ಇವತ್ತು ಕೂಡು ಕುಟುಂಬ, ಇನ್ನೊಂದು ಹೇಳಿದ್ರು ಕೂಡು ಕುಟುಂಬ ಒಂದು ನ್ಯಾಚುರಲ್ ಆನಂದ ಅನ್ನೋದು ನಮಗೆ ಸತ್ತೋಗಿದೆ. ಕೂಡು ಕುಟುಂಬದಲ್ಲಿ ಇತ್ತು. ಒಂದು ಸಣ್ಣ ಎಕ್ಸಾಂಪಲ್ ಆದರೆ, ಒಂದೇ ಬಚ್ಚಲಿರೋದು, 10 ಜನನೋ 15 ಜನನೋ ಸ್ನಾನಕ್ಕಿರೋದು. ಏನಾದರೂ ಮಾಡಿ ಮೊದಲು ಸ್ನಾನ ಮಾಡಬೇಕು ಅಂತ ಕೆಲವರು ದೀಕ್ಷಾ, ತುಂಬ ನೀರಿರೋದು, ಬಿಸಿದು. ಏನು ಆನಂದ ಮೊದಲು ಸ್ನಾನ ಮಾಡಿದ್ರೆ. ಎಷ್ಟೋ ಜನ ರಾತ್ರಿ ಮಲಗದೆ ಸ್ನಾನ ಮಾಡೇ ಮಲ್ಕೊಂಡ್ಬಿಡೋರು 12:30. ಆ ಆನಂದ ಇವತ್ತಿಲ್ಲ. ಗಂಡ ಹೆಂಡತಿ ಇಬ್ಬರೇ ಇದ್ದಾರೆ, ಯಾವುದೋ ಸೇಲ್ ಬಿಲ್ಡಿಂಗ್ ನೋಡ್ರಿ, 8 ಬಾತ್ರೂಮ್ ಅಂತ್ರಿ. ಯಾಕೆ, ಯಾರು ಬರ್ತಾರೆ ಅಂತ. ಇನ್ನೊಂದು ಮಾಡಿಸ್ಬಿಟ್ರೆ 9 ನವಗ್ರಹ ಇದ್ದಾಗ ಆಗತ್ತೆ. ಇವತ್ತು ಯಾರಿಗಾರೋ ಪುರಂದರ ಬಿಟ್ಟಲ್ಲ, ಅವ್ರ ಪಾಡಿಗೆ ಅವ್ರು ಸ್ನಾನ ಮಾಡಿದ್ರು ಬಿಟ್ರು, ಸ್ನಾನ ಆಯಿತು ಅಂತಾನೆ, ಮೈಗೆ ಸೆಂಟ್ ಹಾಕೊಂಡ್ ಬಂದ್ಬಿಡ್ತಾನೆ. ಇದು ಒಂದೇ ಬಚ್ಚಲಿದ್ರೆ ಚೆನ್ನಾಗಿರೋದು.
ಅಂದ್ರೆ ಒಂದೇ ಬೆಚ್ಚಲು ಮಠಾಕ್ಷತ್ರದಲ್ಲಿ ಬೇಡ, ಕಷ್ಟ ಇರುತ್ತೆ. ಕೂಡು ಕುಟುಂಬದಲ್ಲಿ ಈ ಆನಂದಗಳಿತ್ತು. ಒಟ್ಟಿಗೆ ಮಲಗೋದು, ಮಾತುಕತೆ ಹಂಚ್ಕೊಳ್ಳೋದು, ಕೈ ತುತ್ತು ಹಾಕೋದು. ಇವತ್ತು ಕೈ ಇಲ್ಲ, ತುತ್ತಿಲ್ಲ, ಮನೇಲಿ ಊಟವೇ ಮಾಡಲ್ಲ, ಪಾನಿಪುರಿ ಹೊಡೆದು ಕೂತ್ಬಿಟ್ಟಿರ್ತಾರೆ. ಕೂಡು ಕುಟುಂಬದಲ್ಲಿ ತುಂಬಾ ಚೆನ್ನಾಗಿ ಧರ್ಮಾಚರಣೆ ಮಾಡಲಿಕ್ಕೆ ಅನುಕೂಲ ಇದೆ. ಅದಾಗದೇ ಇದ್ರು ನಾವೆಲ್ಲರೂ ಒಂದಾಗುವ, ನಾವೆಲ್ಲರೂ ಆಚಾರ್ಯರ ಸಿದ್ಧಾಂತಕ್ಕೆ ಬದ್ಧರಾಗಿ, ನಾವೆಲ್ಲರೂ ಮಾಧ್ವರು, ನಾವೆಲ್ಲರೂ ಬ್ರಾಹ್ಮಣರು ಒಂದಾಗಿ ನಮ್ಮ ಸಮಾಜವನ್ನು ಮೇಲೆ ತರುವ ಅಂತ ನನ್ನ ಮಾತನ್ನು ಮುಗಿಸ್ತೇನೆ.